ಹಲೋ, ಗುಡ್ ಈವ್ನಿಂಗ್ ಎವ್ರಿ ಒನ್. ವೆಲ್ಕಮ್ ಟು ರಾಯಲ್ ರೈಡಾ ಒನ್ಸ್ ಅಗೇನ್. ಸೊ ನಮ್ಮ ಜೊತೆ ಹೇಮಂತ್ ಇದ್ದಾರೆ. ಹಾಯ್ ಹೇಮಂತ್. ಹಲೋ ಅಶೋಕ್ ಸರ್. ಸೊ ಹೇಮಂತ್ ಬಂದ್ಬಿಟ್ಟು ನನ್ನ ನೈಬರು. ಓಕೆ, ಸೊ ರೀಸೆಂಟಾಗಿ ಎಸ್ ಡಿ ಅಡ್ವೆಂಚರ್ ತೊಗೊಂಡಿದ್ದಾರೆ. ಹೇಮಂತ್ ಹತ್ರ ಕೇಳಿ ತಿಳ್ಕೊಳ್ಳೋಣ ಎಸ್ ಡಿ ಅಡ್ವೆಂಚರ್ ಬೈಯಿಂಗ್ ಎಕ್ಸ್ಪೀರಿಯನ್ಸ್ ಅಂಡ್ ನನ್ನ ರೈಡಿಂಗ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ. ಸೊ ಹೇಮಂತ್, ಯಾವಾಗ ತೊಗೊಂಡ್ರಿ ಗಾಡಿ? ಆಗಸ್ಟ್ 15 ತಗೊಂಡ್ವಿ, ಲಾಸ್ಟ್ ಮಂತ್. ಆಗಸ್ಟ್ 15. ಓ, ಇಂಡಿಪೆಂಡೆನ್ಸ್ ಡೇ. ಹೌದು, ಆಲ್ರೆಡಿ 1 ಮಂತ್ ಆಗಿದೆ ತಗೊಂಡು. ಓಕೆ, 550 ಕಿಲೋಮೀಟರ್ಸ್ ರನ್ ಮಾಡಿದ್ದೀನಿ. ಓಕೆ, ಇವಾಗ 3-4 ಡೇಸ್ ಬ್ಯಾಕ್ ಫಸ್ಟ್ ಸರ್ವಿಸ್ ಆಗಿದೆ. ಓಕೆ, ಓಕೆ. ಬೈಕ್ ಎಸ್ ಡಿ ಅಡ್ವೆಂಚರ್ ನಾನು ಏನಕ್ಕೆ ಚೂಸ್ ಮಾಡಿದೆ ಅಂದ್ರೆ, ಆಲ್ಮೋಸ್ಟ್ ಎಲ್ಲ ವೆಹಿಕಲ್ ಟೆಸ್ಟ್ ಡ್ರೈವ್ ತಗೊಂಡೆ. ಹಿಮಾಲಯನ್ ಟೆಸ್ಟ್ ಡ್ರೈವ್ ತಗೊಂಡೆ, ಟ್ರಯಮ್ ಟೆಸ್ಟ್ ಡ್ರೈವ್ ತಗೊಂಡೆ, KTM ಅಡ್ವೆಂಚರ್ ಟೆಸ್ಟ್ ಡ್ರೈವ್ ತಗೊಂಡೆ. ಎಲ್ಲ ವೆಹಿಕಲ್ ಕೂಡ ಟೆಸ್ಟ್ ಡ್ರೈವ್ ತಗೊಂಡೆ. ಈ ವೆಹಿಕಲ್ ನನಗೆ ಏನಕ್ಕೆ ತುಂಬಾ ಇಷ್ಟ ಆಯಿತು ಅಂದ್ರೆ, ನನಗೆ ಸಿಟಿ ಪ್ಲಸ್ ಟೂರಿಂಗ್ ಮಾಡೋ ಇದಿತ್ತು. ಅದರಿಂದ ಎಸ್ ಡಿ ಅಡ್ವೆಂಚರ್ ತಗೊಂಡೆ. ಮತ್ತೆ ಲುಕ್ ವೈಸ್ ಕೂಡ ತುಂಬಾ ಇಂಪ್ರೆಸ್ ಆಯಿತು. ಸೆಕೆಂಡ್ ಜನ್ ಅಲ್ವಾ ಇವಾಗ ಲಾಂಚ್ ಮಾಡಿರೋದು, ಎಲ್ಲ ಲುಕ್ ವೈಸ್ ತುಂಬಾ ಇಷ್ಟ ಆಗಿರೋದ್ರಿಂದ ನಾನು ಈ ವೆಹಿಕಲ್ ಚೂಸ್ ಮಾಡಿದ್ದು. ಸೊ ಹೇಮಂತ್, ಎಷ್ಟು ಸಿ ಸಿ ಬೈಕ್ ಇದು? 334cc ಇಂಜಿನ್ ಬರುತ್ತೆ ಸರ್. ಓಕೆ, ಸೊ ಲಿಕ್ವಿಡ್ ಕೂಲ್ಡ್ ಇಂಜಿನ್. ಲಿಕ್ವಿಡ್ ಕೂಲ್ಡ್ ಇಂಜಿನ್. ಹೌದು. ಓ, ವೆರಿ ಗುಡ್. ಸೊ ದೆನ್ ಇಟ್ ಹ್ಯಾಸ್ ರೇಡಿಯೇಟರ್ ಇದೆ. ಹೌದು, ರೇಡಿಯೇಟರ್ ಇದೆ. ವೆರಿ ಗುಡ್. ಲಿಕ್ವಿಡ್ ಕೂಲ್ಡ್. ಓಕೆ, ಸೊ ತಗೊಳ್ಳೋವಾಗ ಶೋರೂಮಲ್ಲಿ ಏನಾದರೂ ಅಕ್ಸೆಸರೀಸ್ ಫ್ರೀ ಕೊಟ್ರಾ? ಹೌದು ಸರ್, ಎಕ್ಸೆಸರೀಸ್ ಕೊಟ್ಟಿದ್ದಾರೆ. ಓಕೆ, ಸ್ಯಾಡಲ್ ಸ್ಟೇ ಕೊಟ್ಟಿದ್ದಾರೆ, ಟಾಪ್ Very ರ್ಯಾಕ್ good. ಕೊಟ್ಟಿದ್ದಾರೆ. ಟಾಪ್ ರ್ಯಾಕ್. ಮತ್ತೆ 69 ಗಾರ್ಡ್ ಕೂಡ ವರ್ತ್ 4500 ವರ್ತ್ ಓಕೆ, 69 ಗಾರ್ಡ್. 69 ಹೌದು, ಫ್ರೀ ಕೊಟ್ಟಿದ್ದಾರೆ ಇದೆಲ್ಲ. ಓಕೆ. ನಾನು ಎಕ್ಸೆಸರೀಸ್ ಆಗಿ ಔಟ್ ಸೈಡ್ ಹಾಕ್ಸ್ಕೊಂಡಿದ್ದು, ಇದೊಂದೇ ನಕಲ್ ಗಾರ್ಡ್ ಒಂದೇ ಹಾಕ್ಸ್ಕೊಂಡಿರೋದು. ಓಕೆ, ಸೊ ನಕಲ್ ಗಾರ್ಡು ಹೆಸರು ಬಿಸ್ದು ಔಟ್ಸೈಡ್ ಔಟ್ ಸೈಡ್ ಹಾಕೊಂಡು. ಹಾಕ್ಸ್ಕೊಂಡಿರೋದು. ಸೊ ಅದರ್ವೈಸ್ ಬೇರೆ ಹೆಲ್ಮೆಟ್ ಏನಾದರೂ ಕೊಟ್ರಾ? ಹೆಲ್ಮೆಟ್ ಕೊಟ್ಟಿದ್ದಾರೆ, 2000 ವರ್ತ್ ಹೆಲ್ಮೆಟ್ ಕೊಟ್ಟಿದ್ದಾರೆ. Half SD helmet. ಅವ್ರದ್ದು. ಹೌದು, half helmet. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಸೊ ಆಲ್ ದಿಸ್ ಯು ಗಾಟ್ ಫಾರ್ ಆನ್ ರೋಡ್ ಪ್ರೈಸ್ with on road price, 2,89 ಅಂಡ್ ಆರ್ಡ್. ಹೌದು ಸರ್, ಹೌದು. ಬುಕಿಂಗ್ ಮಾಡಿ ಡೆಲಿವರಿಗೆ ಎಷ್ಟು ದಿನ ಆಯಿತು? 3 days ಅಲ್ಲೇ ಕೊಟ್ಬಿಟ್ರು ಸರ್. 3 ಡೇಸ್? ಹೌದು, 3 days ಅಲ್ಲೇ ಕೊಟ್ಟು. ಓ, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಸೊ ಇದು ಶೋರೂಮ್ ಬಂದ್ಬಿಟ್ಟು ಸಿಂಗ್ಸಂದ್ರ ಹತ್ರ ಇದೆ. ಸಿಂಗ್ಸಂದ್ರ. SD ಶೋರೂಮ್, ಅಪ್ರಿಲಿಯಾ ಶೋರೂಮ್ ಪಕ್ಕದಲ್ಲೇ ಇದೆ. ಓ, ವೆರಿ ಗುಡ್, ಹೌದು. ವೆರಿ ಗುಡ್, ವೆರಿ ಗುಡ್. ಓಕೆ, ನೈಸ್. ಸೊ ಎಷ್ಟು ಕಿಲೋಮೀಟರ್? 550 ಕಿಲೋಮೀಟರ್ಸ್ ಓಡಿಸಿದ್ದೀನಿ. 550 ಕಿಲೋಮೀಟರ್. ರೀಸೆಂಟ್ ಆಗಿ 3-4 ಡೇಸ್ ಬ್ಯಾಕ್ ಸರ್ವಿಸ್ ಕೂಡ ಆಗಿದೆ. ಸರ್ವಿಸ್ ಆಗಿದೆ. ಹೌದು. ಸೊ ಇಟ್ ಮೀನ್ಸ್ ಫಸ್ಟ್ ಸರ್ವಿಸ್. ಫಸ್ಟ್ ಸರ್ವಿಸ್ ಫ್ರೀ ಕಾಸ್ಟ್ ಸರ್ವಿಸ್. ಎಷ್ಟಾಗಿರೋದು? ಕಾಸ್ಟ್ 2600 ಆಗಿದೆ. 2600, ಹೌದು. ಇನ್ಕ್ಲೂಡಿಂಗ್ ಐ ಥಿಂಕ್ ದೇ ವಿಲ್ ಚೇಂಜ್ ಆಯಿಲ್ ಚೇಂಜ್, ಇಂಜಿನ್ ಆಯಿಲ್ ಮತ್ತೆ Engine oil ಕೂಲೆಂಟ್ change ಟಾಪ್ ಅಪ್ ಎಲ್ಲ ಆಗುತ್ತೆ. ಚೈನ್ ಲೂಬ್ ಎಲ್ಲ ಆಗುತ್ತೆ. 2600. ಓಕೆ, ಓಕೆ, ವೆರಿ ಗುಡ್. ಸೊ ಆಫ್ ರೋಡ್ ಎಲ್ಲ ಹೋಗಿದ್ದೀರಾ? ಆಫ್ ರೋಡ್ ಇನ್ನ ಪ್ಲಾನ್ ಮಾಡ್ತಾ ಇದ್ದೀನಿ ಮುಂದೆ ಫ್ಯೂಚರ್ ಅಲ್ಲಿ. Okay. ಇವಾಗ ಸದ್ಯಕ್ಕಿಲ್ಲ, ವರ್ಕ್ ಇರೋದು. ಇನ್ನಿಲ್ಲ. ಓಕೆ, ಹೌದು. ಸೊ ಐ ಥಿಂಕ್ ಆಗಸ್ಟ್ 15 ಅಂದ್ರೆ ಮೇ ಬಿ 1 ಮಂತ್ ಆಯ್ತು ಸರ್. 1 ಮಂತ್. One month ಆಗಿದೆ. ಅಂಡ್ ಹೌದು. 5-6 ಡೇಸ್ ಆಗಿದೆ ಅಷ್ಟೇ. ಆಲ್ಮೋಸ್ಟ್ ಸಿಟಿಯಲ್ಲೇ ರೈಡ್ ಮಾಡಿರೋದು. ಓಕೆ, ಲೈಟ್ ಆಗಿ ಹೈವೇಲಿ ಯೂಸ್ ಮಾಡಿದ್ದೀನಿ. ಓಕೆ, ಓಕೆ. ಸೊ ಸಿಟಿಯಲ್ಲಿ ರೈಡಿಂಗ್ ಎಕ್ಸ್ಪೀರಿಯನ್ಸ್ ಹೆಂಗಿದೆ? ಅದು ಬ್ಯಾಂಗ್ಳೂರ್ ಟ್ರಾಫಿಕ್ ಅಲ್ಲಿ. ಹೌದು. ಸಿಟಿಯಲ್ಲಿ ಬಂಪರ್ ಟು ಬಂಪರ್ ಟ್ರಾಫಿಕ್. ಈ ಕಡೆ ಮಡಿವಾಳ ಆ ಕಡೆ ಸೈಡ್ ಎಲ್ಲ ತುಂಬಾ ಬಂಪರ್ ಟು ಬಂಪರ್ ಟ್ರಾಫಿಕ್ ಡ್ರೈವ್ ಮಾಡಿದ್ದೀನಿ. ಹೀಟ್ ಮ್ಯಾನೇಜ್ಮೆಂಟ್ ಪರವಾಗಿಲ್ಲ, ಚೆನ್ನಾಗಿದೆ. ಹಾ. ರೇಡಿಯೇಟರ್ ಹೀಟ್ ಮ್ಯಾನೇಜ್ಮೆಂಟ್ ತುಂಬಾ ಸೈಡ್ ಅಲ್ಲಿ ಹೋಗ್ತಾ ಇದೆ, ಕಾಲಿಗೆ ಲೆಗ್ಗೆ ಅಷ್ಟೊಂದು Okay, ಫೀಲ್ okay. ಆಗಲ್ಲ. Okay. ಹೀಟ್ ಮ್ಯಾನೇಜ್ಮೆಂಟ್ ಸೆಕೆಂಡ್ ಜನ್ ಅಲ್ಲಿ ಚೆನ್ನಾಗಿದೆ. ಹ್ಮ್. ಆಲ್ಫಾ 2 ಇಂಜಿನ್ ಅಲ್ವಾ, ಓಕೆ, ಲಿಕ್ವಿಡ್ ಕೂಲಿಂಗ್ ಎಲ್ಲ ಚೆನ್ನಾಗಿ ಆಗ್ತಾ ಇದೆ. ಕೂಲಿಂಗ್ ಎಲ್ಲ ಚೆನ್ನಾಗಿದೆ, ಏನ್ ಪ್ರಾಬ್ಲಮ್ ಇಲ್ಲ, ಮ್ಯಾನೇಜಬಲ್. ವೆರಿ ಗುಡ್, ವೆರಿ ಗುಡ್. ಸೊ ಮ್ಯಾನ್ಯೂವರಿಂಗ್ ಹೆಂಗಿದೆ? ಮ್ಯಾನ್ಯೂರಿಂಗ್ So, ತುಂಬಾ traffic ಚೆನ್ನಾಗಿದೆ. ಹೌದು, ಮಧ್ಯೆ- ಆರಾಮಾಗಿ ಟರ್ನಿಂಗ್ ರೇಡಿಯಸ್ ಮತ್ತೆ ಇದು ಟ್ಯಾಂಕ್ ಎಲ್ಲ ತುಂಬಾ ಸ್ಲೀಕ್ ಆಗಿರೋದ್ರಿಂದ ಆರಾಮಾಗಿ ಯೂಸ್ ಮಾಡಬಹುದು. ಸ್ಯಾಡಲ್ ಮಾಡಿದೀರಾ? ಹಾ? ಸ್ಯಾಡಲ್ ಸ್ಯಾಡ್ಲಿಂಗ್ ತುಂಬಾ ಸಕ್ಕತ್ತಾಗಿದೆ. ಹೌದು. ಎಲ್ಲಿ ಸಿಟಿಯಲ್ಲಿ ಮಾಡಿ? ಸಿಟಿ ಇಲ್ಲ, ಇಲ್ಲೇ ಹೈವೇ ಅಲ್ಲೇ. ಸಿಟಿ ಓಕೆ, ಸೊ ಹೈವೇ ಸ್ಯಾಡಲ್ ಮಾಡಿದ್ರಿ. ಹೌದು. ಓಕೆ, ಬಟ್ ಇನ್ನು ಆಫ್ ರೋಡ್ ಟ್ರೈ ಮಾಡಿಲ್ಲ. ಆಫ್ ರೋಡ್ ಇನ್ನ ಟ್ರೈ ಮಾಡಿಲ್ಲ, ಮಾಡ್ಬೇಕು. ಓಕೆ, ಓಕೆ, ಓಕೆ. ಮೈಲೇಜ್ ಕೂಡ ಸಿಟಿಯಲ್ಲಿ 28 ಬರ್ತಾ ಇದೆ. ಸೊ ಇದುವರೆಗೂ 28. ಹೌದು, ಆಫ್ಟರ್ ಸರ್ವಿಸ್ 32 kmpl ಅಲ್ಲಿ ತೋರಿಸ್ತಾ ಇದೆ. ತೋರಿಸ್ತಾ ಇನ್ನ ಇದೆ. ಚೆಕ್ ಮಾಡ್ಬೇಕು, Check ಫುಲ್ ಮಾಡ್ಬೇಕು. ಫ್ಯೂಲ್ ಎಂಟಿ ಆಗೋದು ಚೆಕ್ ಮಾಡ್ಬೇಕು. ಓಕೆ, ಇವಾಗ ಆಫ್ ರೋಡ್ ಕ್ಯಾಟಗರಿಯಲ್ಲಿ ಹೌದು. ಸಿಕ್ಕಾಪಟ್ಟೆ ವೆಹಿಕಲ್ಸ್ ಇದೆ. ಹೌದು ಸರ್. ಸೊ ನಾನು ಹಿಮಾಲಯನ್ 450 ಇಟ್ಕೊಂಡಿದ್ದೀನಿ. ಹೌದು ಸರ್. ಮತ್ತೆ ನಮ್ಮ ಫ್ರೆಂಡ್ ಒಬ್ರು ಟ್ರಯಂಪ್ ಇಟ್ಕೊಂಡಿದ್ದಾರೆ. ಹೌದು. ಸೊ ಆಫ್ ರೋಡ್ ಕ್ಯಾಟಗರಿಯಲ್ಲಿ ನೋಡಿದ್ರೆ ಹಿಮಾಲಯನ್ 450, ಟ್ರಯಂಪ್ ಸ್ಕ್ರಾಂಬ್ಲರ್ ಇದೆ, ದೆನ್ BMW 310 GS ಇನ್ಫ್ಯಾಕ್ಟ್ ಸ್ಟಾಪ್ ಆಯಿತು. ಹೌದು. ಸೊ ಅಂಡ್ SD. ಸೊ ವೈ ಪರ್ಟಿಕ್ಯುಲರ್ಲಿ ಯು ಚೋಸ್ SD ಅಡ್ವೆಂಚರ್? ಸರ್, ನಾನು ಎಲ್ಲಾ ವೆಹಿಕಲ್ ಟೆಸ್ಟ್ ಡ್ರೈವ್ ತಗೊಂಡೆ. ಹಿಮಾಲಯನ್ ತಗೊಂಡಿದ್ದೀನಿ, ಹಿಮಾಲಯನ್ 452 ತಗೊಂಡಿದ್ದೀನಿ, ಟ್ರಯಮ್ ತಗೊಂಡಿದ್ದೀನಿ, KTM ಅಡ್ವೆಂಚರ್ ಹೊಸದಾಗಿ ಬಂತಲ್ಲ ಅದು ಟೆಸ್ಟ್ ಡ್ರೈವ್ ತಗೊಂಡಿದ್ದೀನಿ. ಮತ್ತೆ ಸುಜುಕಿ ವಿಸ್ಟ್ರಾಮ್ ಅದು ಟೆಸ್ಟ್ ಡ್ರೈವ್ ತಗೊಂಡಿದ್ದೀನಿ. ಎಕ್ಸ್ಪಲ್ಸ್ 210 ಕೂಡ ತಗೊಂಡಿದ್ದೀನಿ. ಎಲ್ಲ ಟೆಸ್ಟ್ ಡ್ರೈವ್ ಮಾಡಿ ಆಮೇಲೆ ಫೈನಲ್ SD ಒಂದು ನೋಡ್ಬಿಡೋಣ ಅಂತ ಹೋದೆ. ತುಂಬಾ ಇಂಪ್ರೆಸ್ ಆಯ್ತು ಗಾಡಿ.
ವೆರಿ ಮತ್ತೆ ಎಲ್ಲರೂ ಎಸ್ ಡಿದು ಸ್ವಲ್ಪ ಸರ್ವಿಸ್ ನೆಟ್ವರ್ಕ್ ಸರಿ ಇಲ್ಲ, ಮತ್ತೆ ಗಾಡಿ ಸ್ವಲ್ಪ ಪ್ರಾಬ್ಲಮ್ ಇದೆ, ಏನೆಲ್ಲ ಈ ತರ ಹೇಳ್ತಾ ಇದಾರಲ್ಲ ಅಂದ್ಬಿಟ್ಟು ಒಂದು ಟ್ರಯಲ್ ಮಾಡೋಣ ನೋಡೋಣ ಅಂದ್ಬಿಟ್ಟು ಸೆಕೆಂಡ್ ಜನಗೆ ಟ್ರೈ ಮಾಡಿದೆ. ಸೂಪರ್. ನಾನು ಇದುವರೆಗೂ ಏನು ಪ್ರಾಬ್ಲಮ್ ಏನು ಫೇಸ್ ಮಾಡಿಲ್ಲ, ತುಂಬಾ ಇಷ್ಟ ಆಯ್ತು ಗಾಡಿ. ನನ್ನ ಫ್ರೆಂಡು ತಗೊಂತಾ ಇದ್ದಾನೆ, ಇನ್ನೇನು 3 days ಅಲ್ಲಿ ಡೆಲಿವರಿ ತಗೊಂತಾ ಇದ್ದಾನೆ ಅವನು ಕೂಡ. ಸೊ ಯು ಇನ್ಸ್ಪೈರ್ಡ್ ಯುವರ್ ಫ್ರೆಂಡ್ ಆಲ್ಸೋ. ಹೌದು ಅವನು ತಗೊಂತಾ ಇದ್ದ. ಇನ್ನೊಬ್ಬ ಫ್ರೆಂಡ್ ಜಾನ್ವರಿಯಲ್ಲಿ ಪ್ಲಾನ್ ಮಾಡ್ತಾ ಇದ್ದಾನೆ ವೆಹಿಕಲ್ ತಗೊಳಕ್ಕೆ. ಓಕೆ, ತುಂಬಾ ಚೆನ್ನಾಗಿದೆ, ಏನ್ ಪ್ರಾಬ್ಲಮ್ ಇಲ್ಲ. ಮತ್ತೆ ಇನ್ನೊಂದು ಹೇಳ್ಬೇಕಂದ್ರೆ ಸರ್ವಿಸ್, ಫಸ್ಟ್ ಸರ್ವಿಸ್ ಅಲ್ಲಿ ನನ್ನ ಕಣ್ಮುಂದೆನೆ ನನ್ನ ಕೂರಿಸ್ಬಿಟ್ಟು 2 hours ವೇಟ್ ಮಾಡಿ ಸರ್ ಅಂದ್ಬಿಟ್ಟು ನನ್ನ ಮುಂದೆನೆ ಎಲ್ಲ ಸರ್ವಿಸ್ ಮಾಡ್ಬಿಟ್ಟು ಕೊಟ್ಟರು. ದಟ್ಸ್ ಗ್ರೇಟ್. ಯಾರು ಅದೊಂದು ಇಷ್ಟ ಆಯ್ತು. ಸರ್ವಿಸ್ ನೆಟ್ವರ್ಕ್ ಎಲ್ಲ ತುಂಬಾ ಚೆನ್ನಾಗಿದೆ. ಸೊ ಇದು ಎಸ್ ಡಿ ಶೋರೂಮ್, ಜಾವಾ ಶೋರೂಮ್ ಎಲ್ಲ BSA, ಜಾವಾ, SD, ಎಲ್ಲ ಕ್ಲಾಸಿಕ್ ಏಜೆಂಟ್ಸ್ ಅಂತ ಎಲ್ಲ 3 ವೆಹಿಕಲ್ ಅಲ್ಲೇ ಇರುತ್ತೆ. ಓಕೆ ಓಕೆ. ಸೊ ಮಹೀಂದ್ರ ಅವರು ಏನೇನು ತಗೊಂಡಿದ್ದಾರೋ ಅದೆಲ್ಲ ಒಂದೇ ಶೋರೂಮ್ ಅಲ್ಲಿ ಇಟ್ಟಿದ್ದಾರೆ. ಹೌದೌದು. ಸೊ ಕಂಪ್ಯಾರಿಟಿವ್ಲಿ ಆಲ್ ಅದರ್ ವೆಹಿಕಲ್ಸ್ KTM, Xpulse ಅಲ್ಲಿ ಯು ಲೈಕ್ ದಿಸ್ ಅಂದ್ರೆ ಕಾಸ್ಟ್ ವೈಸ್ ಆಲ್ಸೋ ಅಂಡ್ ಪರ್ಫಾರ್ಮೆನ್ಸ್ ಆಲ್ಸೋ ಅಂಡ್ ಎಲ್ಲ. ಹೌದು. ಸೊ ಹೇಮಂತ್ ಅವರೇ, ಇಂಪಾರ್ಟೆಂಟ್ ಅಬ್ಸರ್ವೇಷನ್ಸ್, ಎನಿ ಕ್ರಿಟಿಕಲ್ ಪಾಯಿಂಟ್ಸ್ ನೀವೇನೋ ಶೇರ್ ಮಾಡ್ಬೇಕು ಅಂತಿದ್ದೀರಾ? ಹಾ ಸರ್, ಇದು ಫಸ್ಟ್ ಸರ್ವಿಸ್ಗಿನ್ನ ಮುಂಚೆ ನಾನು ಅಬ್ಸರ್ವ್ ಮಾಡಿದ್ದು ರೇಡಿಯೇಟರ್ ಬಂದ್ಬಿಟ್ಟು ಟ್ರಾಫಿಕ್ ಅಲ್ಲಿ ವೆಹಿಕಲ್ ಸ್ಟಾಪ್ ಮಾಡಿದಾಗೆಲ್ಲ 5 minutes ರೇಡಿಯೇಟರ್ ತುಂಬಾ ಆನ್ ಆಗುತ್ತೆ, ತುಂಬಾ ನಾಯ್ಸ್ ಬರ್ತಾ ಇತ್ತು ರೇಡಿಯೇಟರ್ದು. ಅದು ಫಸ್ಟ್ ಸರ್ವಿಸ್ ಆದ್ಮೇಲೆ ಇಶ್ಯೂ ಸಾಲ್ವ್ ಆಯ್ತು. ಓಕೆ. ಮತ್ತೆ ಹಿಂದೆ ಬ್ರೇಕ್ ಪ್ಯಾಡ್ ಇದೆಯಲ್ಲ, ಹಿಂದೆ ಬ್ರೇಕ್ ಪ್ಯಾಡ್ ಇದು ಕೂಡ ನಾಯ್ಸ್ ಬರ್ತಾ ಇತ್ತು. ಡರ್ಟ್ ಎಲ್ಲ ಬರುತ್ತಲ್ಲ, ಡರ್ಟ್ ಬಂದ್ಬಿಟ್ಟು ಇಲ್ಲಿಗೆ ಮಡ್ಗಾಡ್ ಬಿದ್ದಿ ಇದು ಬ್ರೇಕ್ ಪ್ಯಾಡ್ ಮೇಲೆ ಬೀಳುತ್ತೆ. ಇಲ್ಲೇ ನೋಡ್ಬೋದು ನೀವು ಬಿದ್ದಿರೋದು. ಅದ್ರದ್ದು ನೆಕ್ಸ್ಟ್ ಡೇ ವೆಹಿಕಲ್ ಮೂವ್ ಮಾಡ್ಬೇಕಂದಾಗ ಸೌಂಡ್ ಬರ್ತಾ ಇತ್ತಿಲ್ಲ. ಅದ್ರದ್ದು ಸರ್ವಿಸ್ ಅಲ್ಲಿ ಹೇಳಿದಾಗ ಎಲ್ಲ ವೀಲ್ ಅಲೈನ್ಮೆಂಟ್ ಎಲ್ಲ ಚೆಕ್ ಮಾಡಿ ಆಮೇಲೆ ಎಲ್ಲ ಬ್ರೇಕ್ ಪ್ಯಾಡ್ ಎಲ್ಲ ರಿಮೂವ್ ಮಾಡಿ ತಿರ್ಗಾ ಸೆಟ್ ಮಾಡಿದ್ಮೇಲೆ ಇವಾಗ ನಾಯ್ಸ್ ಬರ್ತಾ ಇಲ್ಲ, ಇಶ್ಯೂ ಎಲ್ಲ ಸಾಲ್ವ್ ಆಗಿದೆ. ಇನ್ನೊಂದು ನಾನೇನು ಅಬ್ಸರ್ವ್ ಮಾಡಿದಂತೆ ಫಸ್ಟ್ ಸರ್ವಿಸ್ ಅಲ್ಲಿ ಇದು 60 ಕಿಲೋಮೀಟರ್ ಹತ್ರ ಹೋಗ್ತಾ ಇದ್ದಂಗೆ ಸ್ವಲ್ಪ ರಿಬೌಂಡ್ ಫೀಲ್ ಆಗ್ತಾ ಇತ್ತು ಹ್ಯಾಂಡಲ್ ಬಾರ್ ಅಲ್ಲಿ. ಅವ್ರು ಏನ್ ಹೇಳ್ತಾರೆ, ಇದು ಬಟನ್ ಟೈರ್ಸ್ ಸರ್, ಸ್ಪೋರ್ಟ್ಸ್ ವೆಹಿಕಲ್ ಅಲ್ವಲ್ಲ, ಅಡ್ವೆಂಚರ್ ಟೂರರ್ ವೆಹಿಕಲ್, ಬಟನ್ ಟೈರ್ಸ್ ಇರುತ್ತೆ, ಸ್ವಲ್ಪ ಹಳೇದಾಗ್ಬೇಕು, ಅದಾದ್ಮೇಲೆ ಸರಿ ಆಗುತ್ತೆ, ಆ ರಿಬೌಂಡ್ ಎಲ್ಲ ಕಡಿಮೆ ಆಗುತ್ತೆ ಅಂತ ಹೇಳಿದ್ರು ಅಷ್ಟೇ, ಇನ್ನೇನು ಪ್ರಾಬ್ಲಮ್ ಇಲ್ಲ ಎಲ್ಲ. ಓಕೆ, ವೆರಿ ಗುಡ್ ವೆರಿ ಗುಡ್. ಸರ್ ಅಲ್ಲಿ ಇನ್ನೊಂದು ತುಂಬಾ ಇಷ್ಟ ಆಗಿದ್ದು ಅಂದ್ರೆ ಇದ್ರದ್ದು ಫಿನಿಶಿಂಗ್ ತುಂಬಾ ಇಷ್ಟ ಆಯ್ತು. ಎಲ್ಲೂ ವೆಲ್ಡಿಂಗ್ ಜಾಯಿಂಟ್ಸ್ ಗಳು ಕಾಣಲ್ಲ, ಮತ್ತೆ ಕೇಬಲ್ಗಳೆಲ್ಲ ಕರೆಕ್ಟ್ ಆಗಿ ಪಾಯಿಂಟ್ಸ್ ಅಲ್ಲಿ ಸಾಕೆಟ್ಸ್ ಅಲ್ಲಿ ಮೋಲ್ಡ್ ಆಗಿದೆ, ಡೀಟೇಲಿಂಗ್ ಚೆನ್ನಾಗಿದೆ. ಸೊ ಕಂಪ್ಯಾರಿಟಿವ್ಲಿ ಹಿಮಾಲಯನ್ 450 ಎಕ್ಸ್ಪೀರಿಯನ್ಸ್ ಹೇಳಕ್ ಹೋದ್ರೆ ಇದು ನೋಡಿ, ರೇಡಿಯೇಟರ್ ಗಾರ್ಡು ಮತ್ತು ಈ ಇಂಜಿನ್ ಬ್ಯಾಶ್ ಗಾರ್ಡ್ ಅಂತಾರಲ್ಲ, ಇದು ಮೆಟಲ್ ಇದೆ. ಆ್ಯಂಡ್ ಮಾಸ್ಟರ್ ಸಿಲಿಂಡರ್ ಗಾರ್ಡು, ಓಕೆ, ಸ್ಯಾಡಲ್ ಸ್ಟೇ, ಇದೆಲ್ಲ ನೋಡಿ ಇನ್ಬಿಲ್ಟ್ ಬಂದಿದೆ ಗಾಡಿಯಲ್ಲಿ. ಇನ್ಬಿಲ್ಟ್ ಆರ್ ದ ಡೀಲರ್ ಹ್ಯಾಸ್ ಗಿವನ್ ಅಡಿಷನಲ್ ಆನ್. ಬಟ್ ಹಿಮಾಲಯನ್ 450ಗೆ ಎವ್ರಿಥಿಂಗ್ ಯು ಹ್ಯಾವ್ ಟು ಬೈ ಅಟ್ಲೀಸ್ಟ್ 5,000, 8,000, 6,000 ಯು ನೀಡ್ ಟು ಪೇ. ಸೊ ನಾನು ಹಿಮಾಲಯನ್ 450ಗೆ ಇದು ರೇಡಿಯೇಟರ್ ಗಾರ್ಡ್ ಹಾಕಿದ್ದೀನಿ. ಬ್ಯಾಶ್ ಗಾರ್ಡ್ ಇನ್ನೂ ಬ್ಯಾಶ್ ಪ್ಲೇಟ್ ಬಂದ್ಬಿಟ್ಟು ಪ್ಲಾಸ್ಟಿಕ್ಕೇ ಇದೆ, ಮೆಟಲ್ ಹಾಕಲಿಲ್ಲ. ಆಫ್ ರೋಡ್ ಜಾಸ್ತಿ ಮಾಡ್ತಾ ಇಲ್ಲ, ಅದರಿಂದ ಹಾಕಲಿಲ್ಲ. ಸೊ ಇದೆಲ್ಲ ಗುಡ್. ಸೊ ದಟ್ಸ್ ಅ ಗುಡ್ ಪಾಯಿಂಟ್. ಕಂಪ್ಯಾರಿಟಿವ್ಲಿ ಸ್ವಲ್ಪ ಪ್ರೈಸ್ ಕಡಿಮೆ, ಇನ್ನೂ ಪ್ರೈಸ್ ಕಡಿಮೆ ಆಗುತ್ತೆ. ಮತ್ತೆ ಇನ್ನೊಂದು ಡ್ರಾಬ್ಯಾಕ್ ಏನು ಅಂದ್ರೆ, ಇದು ಡಬಲ್ ಸ್ಟ್ಯಾಂಡ್ ಕೊಟ್ಟಿಲ್ಲ, ಇದಕ್ಕೆ ಕೊಟ್ಟಿಲ್ಲ, ಸೆಂಟರ್ ಸ್ಟ್ಯಾಂಡ್ ಕೊಟ್ಟಿಲ್ಲ. ಮತ್ತೆ ಟ್ಯೂಬ್ಲೆಸ್ ಟೈರ್ ಒಂದು ಕೊಡಬೇಕಾಗಿತ್ತು SD ಅಡ್ವೆಂಚರ್ ಅವರು. ಇದು ಟ್ಯೂಬ್ ಟೈರ್. ಎಸ್, ಟ್ಯೂಬ್ ಟೈರ್. ಸೊ ಇದು ನೋಡಿ ಟ್ಯೂಬ್ ಟೈರ್ ಪ್ಲಸ್ ಇದು ಸೆಂಟರ್ ಸ್ಟ್ಯಾಂಡ್ ಇಲ್ಲ. ಸೆಂಟರ್ ಸ್ಟ್ಯಾಂಡ್ ಆಪ್ಷನ್ ಅಲ್ಲಿ ಇದೆ. ಹೌದು, ಅಕ್ಸೆಸರೀಸ್ ತಗೊಳ್ಬೇಕು. 2700 ಆಗುತ್ತೆ ಅಂತ ಹೇಳಿದ್ದಾರೆ. ಐ ಥಿಂಕ್ ಬೆಟರ್ ಟು ಬೈ ದಟ್ ನೆಕ್ಸ್ಟ್ ಸರ್ವಿಸ್ ಅಲ್ಲಿ ಹಾಕ್ಸೋಣ ಅಂತ. ಯಾಕಂದ್ರೆ ಇದು ಏನೋ ಲೂಬ್ರಿಕೇಟ್ ಮಾಡಬೇಕಾಗುತ್ತೆ, ಮತ್ತೆ ಟೈರ್ ಫ್ಲಾಟ್ ಆದ್ರೆ ಸೆಂಟರ್ ಸ್ಟ್ಯಾಂಡ್ ಬೇಕೇ ಬೇಕು. ಹೌದು, ಇಲ್ಲಾಂದ್ರೆ ಲೂಬ್ರಿಕೇಟ್ ಮಾಡೋದು ನಾವು ಇದರಲ್ಲಿ ಆಕ್ಚುಲಿ ಸ್ಪಿತಿಯಲ್ಲಿ KTM ಅಡ್ವೆಂಚರ್ ಇತ್ತು, ಅದು ಹಿಂಗೆ ಸೈಡ್ ಸ್ಟ್ಯಾಂಡ್ ಮಾತ್ರ ಇತ್ತು, ಸೆಂಟರ್ ಸ್ಟ್ಯಾಂಡ್ ಇರಲಿಲ್ಲ. ಅದಕ್ಕೆ ಲೂಬ್ರಿಕೇಟ್ ಮಾಡೋಷ್ಟಿಗೆ 3 ಜನ ಹಿಡ್ಕೋಬೇಕಾಗಿತ್ತು. ಒಬ್ರು ಟಿಲ್ಟ್ ಮಾಡಿ, ವೆಹಿಕಲ್ ಬೇರೆ ವೆಯಿಟ್ ಇರುತ್ತೆ, ಫ್ಯೂಲ್ ಇರುತ್ತೆ, ಒಬ್ರು ಆನ್ ಮಾಡಿ, ಒಬ್ರು ಏನೋ ಕ್ಲಚ್ ಬಿಟ್ಟು, ಒಬ್ರು ಲೂಬ್ರಿಕೇಟ್ ಮಾಡಿ, ಇದೆಲ್ಲ ಮಾಡ್ತಾ ಇದ್ವಿ. ಸೊ ಸೆಂಟರ್ ಸ್ಟ್ಯಾಂಡ್ ಇದ್ರೆ ಎಷ್ಟು ಬೆನಿಫಿಟ್ ಆಗುತ್ತೆ. ನೆಕ್ಸ್ಟ್ ಸರ್ವಿಸ್ ಅಲ್ಲಿ ಪ್ಲಾನ್ ಮಾಡ್ತಾ ಇದ್ದೀನಿ. ಇನ್ನೊಂದು ಹೀಟ್ ಮ್ಯಾನೇಜ್ಮೆಂಟ್ ಯಾವ ತರ ಆಗುತ್ತೆ ಅಂದ್ರೆ, ಇದರಲ್ಲಿ ಮೊದಲು ಹಳೆ SD ಅಡ್ವೆಂಚರ್ ಅಲ್ಲಿ ಇಂಜಿನ್ ಎಕ್ಸಾಸ್ಟ್ ಪೈಪ್ ಬಂದ್ಬಿಟ್ಟು ಔಟ್ ಸೈಡ್ ಇಂದ ಇತ್ತು ಸರ್. ಇದು ಅಂಡರ್ ಇದರಿಂದ ಕೊಟ್ಟಿದ್ದಾರೆ, ಕಲಗಿಂದ ಕೊಟ್ಟಿದ್ದಾರೆ. ಅದರಿಂದ ಇನ್ನೊಂದು ಅಡ್ವಾಂಟೇಜ್ ಹೀಟ್ ಮ್ಯಾನೇಜ್ಮೆಂಟ್. ಮತ್ತೆ ಕಾಲಿಗೆ ಇದು ಗಾಡಿ ಇದೆ, ಇದು ಪ್ರಿವೆಂಟ್ ಮಾಡುತ್ತೆ. ಚೆನ್ನಾಗಿದೆ ಮ್ಯಾಟ್ ಫಿನಿಶ್. ಇದು ಕಲರ್ ಏನಾದರೂ ಸ್ಪೆಸಿಫಿಕ್ ವೇರಿಯಂಟ್ ಇದೆಯಾ? 6 ಕಲರ್ಸ್ ಬರುತ್ತೆ. ಇದರ ವೇರಿಯಂಟ್ ಹೆಸರೇನು? ಇದು ಓಷನ್ ಬ್ಲೂ ಆರ್ ನೆಬುಲಾ ಬ್ಲೂ ಅಂತ ಅಂತಾರೆ. ಬಟ್ ಇದು ಟಾಪ್ ಎಂಡ್ ಅಂತ ಏನಾದರೂ ಇದೆಯಾ? ಕಲರ್ ಎಲ್ಲ ಒಂದೇ? ಟಾಪ್ ಎಂಡ್ ಬಂದ್ಬಿಟ್ಟು ಫುಲ್ ಮ್ಯಾಟ್ ಬ್ಲಾಕ್ ಬರುತ್ತೆ, ವಿತ್ ಗ್ರಾಫಿಕ್ಸ್ ಬರುತ್ತೆ ಇಲ್ಲಿ. ಓಕೆ. ಸೊ ಕಲರ್ ಮೇಲೆ ಏನು? ಕಲರ್ ಮೇಲೆ 2000 ಡಿಫರೆನ್ಸ್ ಇರುತ್ತೆ ಅಷ್ಟೇ. ಸ್ಪೆಸಿಫಿಕೇಶನ್ಸ್ ಎಲ್ಲ ಸೇಮ್ ಇರುತ್ತೆ, ಕಲರ್ ಮೇಲೆ 2000 ಡಿಫರೆನ್ಸ್ ಇರುತ್ತೆ ಅಷ್ಟೇ. ಓಕೆ. ಇವಾಗ GST ಎಲ್ಲ ಕಡಿಮೆ ಆಗಿರೋದ್ರಿಂದ ಇನ್ನೂ ಕಡಿಮೆ ಆಗುತ್ತೆ. ಇನ್ನು ಇವಾಗ ಈ ಕಲರ್ ಬಂದ್ಬಿಟ್ಟು 2,73,000 ಇದೆ ಆನ್ ರೋಡ್. 2,73,000 ನೀವು ತಗೊಳ್ಳುವಾಗ 289 ಆಲ್ಮೋಸ್ಟ್. ಇವಾಗ ಪರ್ಚೇಸ್ ಮಾಡಿದ್ರೆ 15,000 ಸೇವ್ ಆಗುತ್ತೆ ನಿಮಗೆ. 16,000 ಸೇವ್ ಆಗುತ್ತೆ.
ಸೊ ನೋಡಿ ಫ್ರೆಂಡ್ಸ್, ಇನ್ನೊಂದು ಇನ್ಫಾರ್ಮೇಷನ್, 334 ಸಿ ಸಿ ಇರೋದ್ರಿಂದ ಲೆಸ್ ದೆನ್ 350ಗೆ GST 2.0ದಲ್ಲಿ ಸ್ವಲ್ಪ ಡಿಸ್ಕೌಂಟ್ಸ್ ಇದೆ. ಲೈಕ್ GST ಐ ಥಿಂಕ್ 18% ಪ್ಲಸ್ ಏನೋ ಇದೆ. ಸೊ ಅದರಲ್ಲಿ ನೋಡಿದ್ರೆ ಈ ಕ್ಯಾಟಗರಿ ವೆಹಿಕಲ್ಲು, ಪರ್ಟಿಕ್ಯುಲರ್ಲಿ ಈ ಮಾಡಲ್ಲು 289ಗೆ ಹೇಮಂತ್ ಅವ್ರು ತೊಗೊಂಡಿದ್ದಾರೆ. ಯು ಕ್ಯಾನ್ ಬೈ ಕರೆಂಟ್ಲಿ ಅಟ್ 273, ಮೀನ್ಸ್ 16,000 ಉಳಿಸ್ಬೋದು ನೀವು. ಇವಾಗ ನೀವು ಈ ಗಾಡಿ ತಗೋಬೋದಾ ಇಲ್ವಾ ಅಂತ ಕೇಳೋದಾದ್ರೆ ಖಂಡಿತ ತಗೋಬೋದು. ಏನಕ್ಕೆ ತಗೊಬೇಕು ಅಂದರೆ, ನೀವು ಸಿಟಿ ಪ್ಲಸ್ ಅಡ್ವೆಂಚರ್ ಟೂರಿಂಗ್ ಎಲ್ಲ ಏನಾರು ಮಾಡ್ತೀರಾ ಅಂದರೆ ಈ ವೆಹಿಕಲ್ಗೆ ಆರಾಮಾಗಿ ಹೋಗ್ಬೋದು. ಮತ್ತು ಮೈಲೇಜ್ ಕೂಡ ಚೆನ್ನಾಗಿದೆ, ಪರವಾಗಿಲ್ಲ. ಬಿಗರ್ ಸಿ ಸಿ ಇಂಜಿನ್, 334 ಸಿ ಸಿ ಇಂಜಿನ್ ಅಂದರೆ 25+ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಸಿಟಿಯಲ್ಲಿ ಹೈವೇಯಲ್ಲಿ ಎಲ್ಲ ಚೆನ್ನಾಗಿ ಓಡಿಸ್ಬೋದು. ಪಾಟೋಲ್ಸ್ ಕೂಡ ತುಂಬ ಚೆನ್ನಾಗಿ ತೊಗೊಳುತ್ತೆ. ಸಸ್ಪೆನ್ಷನ್ ಮಲ್ಟಿಲಿಂಕ್ ಸಸ್ಪೆನ್ಷನ್ ಇರೋದ್ರಿಂದ ತುಂಬ ಚೆನ್ನಾಗಿ ತೊಗೊಳುತ್ತೆ. ಶಾಕ್ಸ್ ಎಲ್ಲ ಖಂಡಿತ ತೊಗೊಬೋದು. ನಿಮ್ಮ ಬಡ್ಜೆಟ್ ಏನಾದ್ರು 3 lakh ಒಳಗಡೆ ಇತ್ತು ಅಂದರೆ ಯು ಕ್ಯಾನ್ ಗೋ ಫಾರ್ ದಿಸ್. ಇನ್ನೊಂದು ಏನಪ್ಪ ಇಷ್ಟ ಆಗೋ ವಿಷಯ SD ಅಡ್ವೆಂಚರಲ್ಲಿ ಅಂದರೆ, ವಿಂಡ್ಶೀಲ್ಡು ಅಡ್ಜಸ್ಟೇಬಲ್ ಇದೆ. ಇಲ್ಲಿ ಆ್ಯಲನ್ ಕೀ ತೋರಿಸಿ ಸರ್, ಇದು ಸ್ವಲ್ಪ ಇಲ್ಲಿ ಆ್ಯಲನ್ ಕೀ ಇದು ಸ್ಕ್ರೂ ಇದೆ. ಇದು ಲೂಸ್ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಬೋದು. ನಿಮ್ಮ ಹೈಟ್ ಪ್ರಕಾರ ಯಾವ ಥರ ವಿಂಡ್ ಬ್ಲಾಸ್ಟ್ ಹೊಡಿಬೇಕು ಇದನ್ನೆಲ್ಲ ಅಡ್ಜಸ್ಟ್ ಮಾಡ್ಕೋಬೋದು. ಇನ್ನೊಂದು ಏನಪ್ಪ ಅಂದರೆ, ನೀವು ಬೇರೆ ವೆಹಿಕಲ್ಗೆ ಹೋಗ್ತೀರಾ ಅಂದರೆ ನೀವು ಎಕ್ಸ್ಟ್ರಾ ಆಕ್ಸೆಸರೀಸ್ ಆಗಿ ಫಾಗ್ ಲೈಟ್ಸ್ ಎಲ್ಲ ಇನ್ವೆಸ್ಟ್ ಮಾಡಬೇಕು. ಇದರಲ್ಲಿ ಇನ್ನೊಂದು ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ ಕೊಟ್ಟಿದ್ದಾರೆ. ಥ್ರೋ ಕೂಡ ತುಂಬ ಚೆನ್ನಾಗಿದೆ, ನೋಡ್ಬೋದು ನೀವು ಇಲ್ಲಿ. ಈಗ ಸ್ಟಾರ್ಟ್ ಮಾಡಿ ತೋರಿಸ್ಬಿಡೋಣ. ಇದು ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್. ಲೋ ಬೀಮಲ್ಲಿ ಈ ಥರ ಇರುತ್ತೆ, ಹೈ ಬೀಮ್ ಹಾಕೊಂಡ್ರೆ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್. ಥ್ರೋ ಕೂಡ ತುಂಬ ಚೆನ್ನಾಗಿದೆ. ಎಕ್ಸಾಸ್ಟ್ ನೋಟ್ ತೋರಿಸ್ಬಿಡೋಣ ಬನ್ನಿ ಸರ್. ಎಕ್ಸಾಸ್ಟ್ ನೋಟ್ ಈ ಥರ ಇದೆ. ನಿಮ್ಗೆ ಇನ್ನೊಂದು ಆಪ್ಷನ್ ಇದೆ, DB ಕಿಲ್ಲರ್ ರಿಮೂವ್ ಮಾಡ್ಕೊಬೋದು. ಆ್ಯಲನ್ ಕೀ ಸ್ಕ್ರೂಸ್ ಕೊಟ್ಟಿದ್ದಾರೆ, DB ಕಿಲ್ಲರ್ ರಿಮೂವ್ ಮಾಡ್ಕೊಬೋದು. ಸೀಟ್ ಬಗ್ಗೆ ಹೇಳೋದಾದ್ರೆ, ರೈಡರ್ ಸೀಟು ಇನ್ನೂ ಸ್ವಲ್ಪ ಕುಷನಿಂಗ್ ಇರಬೇಕಾಗಿತ್ತು. ಔಟ್ಸೈಡ್ ಆಫ್ಟರ್ ಮಾರ್ಕೆಟ್ ಕುಷನಿಂಗ್ ಏನಾರು ಹಾಕ್ಸ್ಕೊಬೋದು. ಪಿಲಿಯನ್ ಸೀಟು ತುಂಬ ಕಂಫರ್ಟ್ ಆಗಿದೆ. ನಮ್ಮ ಫ್ರೆಂಡ್ಸ್ ಕೂಡ ಹೇಳಿದ್ದಾರೆ ಪಿಲಿಯನ್ ಸೀಟ್ ತುಂಬ ಕಂಫರ್ಟ್ ಆಗಿದೆ. ಮತ್ತು ಪಾಟೋಲ್ಸ್ ತುಂಬ ಚೆನ್ನಾಗಿ ತಗೊಳುತ್ತೆ. ಹಿಂದೆ ಕೂತ್ಕೊಳ್ಳೋರು ತುಂಬ ಕಂಫರ್ಟ್ ಆಗಿರುತ್ತೆ. ಮತ್ತು ಗ್ರ್ಯಾಬ್ ರೇಲ್ಸ್ ಎಲ್ಲ ಇರೋದ್ರಿಂದ ತುಂಬ ಹಿಡ್ಕೊಂಡು ಕಂಫರ್ಟಾಗಿ ಕೂತ್ಕೊಬೋದು. ಥ್ಯಾಂಕ್ ಯು ಹೇಮಂತ್. ಥ್ಯಾಂಕ್ ಯು ಫಾರ್ ಶೇರಿಂಗ್ ಯುವರ್ ಬೈಯಿಂಗ್ ಆ್ಯಂಡ್ ರೈಡಿಂಗ್ ಎಕ್ಸ್ಪೀರಿಯನ್ಸು. ಸೊ ನಮ್ಮ ರಾಯಲ್ ರೈಡರ್ ಚಾನಲ್ಗೆ ನಿಮ್ಮ ಥರ ಯಂಗ್ ರೈಡರ್ಸು ಬೇಕು. ಸೊ ಜಸ್ಟ್ ಗಾಡಿ ತೊಗೊಂಡಿದ್ದೀರಾ? ಹಾಂ ಸರ್. ಸೊ ಫ್ರೀ ಇದ್ದಾಗ ವೆನ್ ಯು ಹ್ಯಾವ್ ಟೈಮ್, ಓಕೆ ಸರ್, ನಮ್ಮ ರೈಡಿಗೆ ಜಾಯಿನ್ ಮಾಡಿ. ಜಾಯ್ನ್ ಆಗ್ತೀವಿ ಸರ್, ಖಂಡಿತ ಜಾಯಿನ್ ಮಾಡಿ. ನಾವು ಲದಾಖ್ ಒಂದು 2 ಟ್ರಿಪ್ ಲದಾಖ್ ಹೋಗಿದ್ದೀವಿ ಸರ್, ನೋಡಿದ್ದೀನಿ. ಆ್ಯಂಡ್ ಒಂದು ಸ್ಪಿತಿ ಮಾಡಿದ್ದೀವಿ. ಓಕೆ ಸರ್. ಮತ್ತೆ ಜಾಸ್ತಿ ಟ್ರಿಪ್ ಲೋಕಲಿ ಮಾಡಿದ್ದೀವಿ. ಹಾಂ. ಸೊ ಜಾಯಿನ್ ಮಾಡಿ. ಸೊ ವೆಲ್ಕಮ್ ಟು ರಾಯಲ್ ರೈಡರ್. ಓಕೆ, ಈ ರಿವ್ಯೂ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಏನಾರ ನಿಮ್ಮ ಫೀಡ್ಬ್ಯಾಕು ಏನಾರ ಇತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಪ್ಲೀಸ್ ತಿಳಿಸಿ. And thank you viewers, signing off from Royal Raider. Thank you. ಥ್ಯಾಂಕ್ ಯು.